ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರು ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್ ತತೋ ವ್ಯಯಂ ಸ್ಥಾನಮುಪೈತಿ ಬ್ರಹ್ಮ ಸಯಾ ದೇವಾಸ್ತಿ ವಿಶೇಷಭಾವಃ ಪ್ರಜಾಶ್ಚ ದಿವ್ಯಾಶ್ಚ ತಥಾ ಶುಲೆ ತಾವತ್ತರತ್ಯೇಷ ವಿಶುದ್ಧಭಾವಃ ಸಂಯಮ್ಯ ಪಂಚೇಂದ್ರಿಯ ರೂಪಮೇತ್. ದೇವರು ಎಷ್ಟು ವಿಶೇಷವಾದ ರೂಪಗಳನ್ನು ಧರಿಸಿರುತ್ತಾನೆ ಪ್ರಜೆಗಳನ್ನು ಪಾಲನೆ ಮಾಡಲಿಕ್ಕಾಗಿ. ಅಷ್ಟು ರೂಪಗಳಲ್ಲಿ ಒಂದನ್ನು ಚಿಂತನೆ ಮಾಡಿದರೂ ಒಂದು ಬಿಂಬರೂಪವನ್ನು ಅನುಸಂಧಾನ ಮಾಡಿ ಒಳಗಡೆ ಕಂಡರೂ ಕೂಡ ವಿಶುದ್ಧ ಭಾವ ತನ್ನ ಕೊಳೆಗಳನ್ನೆಲ್ಲ ಕಳೆದುಕೊಂಡು ತರತಿ ಈ ಕೊಳೆಯಾದ ಕಡಲನ್ನು ದಾಟುತ್ತಾನೆ, ಸಂಸಾರದ ಕಡಲನ್ನು ದಾಟುತ್ತಾನೆ. ಶುದ್ಧಾಂ ಗತಿಂ ತಾಂ ಪರಮಾಂ ಪ್ರಯಾತಿ ಶುದ್ಧೇನ ನಿತ್ಯೇನ ಮನಸಾ ವಿಚಿನ್ವನ್. ಶುದ್ಧವಾದ ಗತಿಯನ್ನು ಹೊಂದುತ್ತಾನೆ. ಅದಕ್ಕೆ ಶುದ್ಧವಾದ ಮನಸ್ಸಿನಿಂದ ಹುಡುಕಾಟ ಅಂತನ್ನೋದು ಬೇಕು. ಯಾವಾಗ ಈ ಶುದ್ಧವಾದ ಗತಿಯನ್ನು ಹೊಂದುತ್ತಾನೆ, ಶುದ್ಧವಾದ ಭಾವ ಮನಸ್ಸು ಶುದ್ಧವಾಗತ್ತೆ, ಆಗ ಭ್ರಮೆ ಇರಲ್ಲ, ಅನ್ಯಥಾ ಜ್ಞಾನ ಇರೋದಿಲ್ಲ. ತಥೋ ವ್ಯಯಂ ಸ್ಥಾನಮುಪೈತಿ ಬ್ರಹ್ಮ ದುಷ್ಪ್ರಾಪಮಪ್ಯೇತಿ ಶಶಾಶ್ವತಂ ವೈ. ಎಂದೂ ನಾಶವಾಗದ ಸ್ಥಾನವನ್ನು ಹೊಂದುತ್ತಾನೆ, ಯಾರಿಗೂ ಹೊಂದಲಾಗದ್ದನ್ನು ಹೊಂದುತ್ತಾನೆ. ಇತ್ಯೇತದಾಖ್ಯಾನಮದೀನ ಸತ್ವ ನಾರಾಯಣಸ್ಯೇಹ ಬಲಂ ಮಯಾತೇ. ಇದು ದೇವರ ಅತ್ಯದ್ಭುತವಾದ ಶಕ್ತಿಯನ್ನು ನಿನಗೆ ಹೇಳ್ತಾ ಇದ್ದೇನೆ. ಏವಂ ಗತೇ ಮೇ ನ ವಿಷಾದೋಸ್ತಿ ಕಶ್ಚಿತ್ ಸಮ್ಯಕ್ ಚ ಪಶ್ಯಾಮಿ ವಚಸ್ತದೇವಂ ಶ್ರುತ್ವಾ ಚ ತೇ ವಾಕ್ಯಮದೀನ ಸತ್ವ ವಿಕಲ್ಮಷೋಸ್ಮ್ಯದ್ಯ ತಥಾ ವಿಪಾಪ್ಮಾ. ವೃತ್ರ ಇಷ್ಟು ಹೇಳ್ತಾನೆ, ಅದರಿಂದಾಗಿಯೇ ನನಗೆ ಒಂದು ಚೂರು ವಿಷಾದ ಇಲ್ಲ. ಯಾಕೆಂದರೆ ಈ ಸೋಲು ಮತ್ತು ಗೆಲುವು ಅಂತನ್ನೋದು ಈ ಲೋಕದ ಭಾವನೆಗಳಿಗೆ ಸಂಬಂಧಪಟ್ಟದ್ದು. ಈ ದೇಹದಿಂದ ಒಬ್ಬ ಗೆಲ್ತಾನೆ, ಈ ದೇಹದಿಂದ ಒಬ್ಬ ಸೋಲ್ತಾನೆ. ಇದು ಜೀವನಿಗೆ ನಿಜವಾಗಿಯೂ ಸಂಬಂಧಪಟ್ಟದ್ದಲ್ಲ. ಜೀವನ ಗೆಲುವು ಅಂತಂದರೆ ಇದರಿಂದ ಆಚೆ ಇರುವಂಥದ್ದು ಅನ್ನೋದನ್ನು ಇವನು ತಿಳಿದಿರೋದಿಲ್ಲ. ಆ ಕಾರಣದಿಂದ ನಾನು ಯಾವತ್ತೂ ಗುರಿಯನ್ನು ಮುಖ್ಯವಾಗಿಟ್ಟುಕೊಂಡಿದ್ದೇನೆ. ಗುರಿ ಯಾರು ಅಂತಂದರೆ ದೇವರು. ದೇವರೇ ಗುರಿ, ಅದಕ್ಕೆ ದೇವರೇ ದಾರಿ. ನಮ್ಮ ಲೋಕದಲ್ಲಿ ದಾರಿ ಬೇರೆ, ಗುರಿ ಬೇರೆ. ಆದರೆ ದೇವರೇ ದಾರಿ, ದೇವರೇ ಗುರಿ ಇಲ್ಲಿ. ಯಾಕೆಂದರೆ ದೇವರ ಹತ್ರ ಹೋಗಬೇಕು, ಅದಕ್ಕೆ ದೇವರೇ ದಾರಿ ತೋರಿಸ್ಬೇಕು, ಅಥವಾ ದೇವರೇ ದಾರಿ ಆಗಬೇಕು, ದೇವರೇ ಕರ್ಕೊಂಡು ಹೋಗಬೇಕು. ಅದರಿಂದಾಗಿ ವಿಕಲ್ಮಷೋಸ್ಮಿ, ನನಗೆ ಮನಸ್ಸಿನಲ್ಲಿ ಸೋಲ್ತಾ ಇದ್ದೇನೆ ಎನ್ನುವ ಕಹಿ ಇಲ್ಲ, ದುಃಖ ಇಲ್ಲ. ಯಾಕೆ ದುಃಖ? ಈ ಜನ್ಮದಲ್ಲಿ ಹೀಗಾಯಿತು ಅಂತ. ವಿಕಲ್ಮಶಃ ಅಸ್ಮಿ,
ಪ್ರವೃತ್ತಮೇತದ್ಭಗವನ್ಮಹರ್ಷೇ ಮಹಾದ್ಯುತೇಶ್ಚಕ್ರಮನಂತವೀರ್ಯಂ ವಿಷ್ಣೋರನಂತಶ್ಚ ಸನಾತನಂ ತತ್ ಸ್ಥಾನಂ ಸರ್ಗಾಯತ್ರ ಸರ್ವೇ ಪ್ರವೃತ್ತಾಃ. ದೇವರ ಚಕ್ರ ಈಗಲೂ ಸುತ್ತುತ್ತಾ ಇದೆ, ನಮ್ಗೆ ಗೊತ್ತಾಗ್ತಾ ಇದೆ. ಬಹಳ ಜನರಿಗೆ ಗೊತ್ತಾಗದೇ ಇರಬಹುದು, ಆದರೆ ನನಗೆ ಗೊತ್ತಾಗ್ತಾ ಇದೆ. ಪ್ರವೃತ್ತಮೇತದ್ ಭಗವನ್ ಮಹರ್ಷೇ, ಓ ಪೂಜ್ಯರಾದ ಋಷಿಗಳೇ, ಪ್ರವೃತ್ತಂ ತಿರುಗುತ್ತಾ ಇದೆ. ವಿಷ್ಣೋ ಅನಂತಸ್ಯ ಸನಾತನಂ ತತ್ ಚಕ್ರಂ, ಯಾವಾಗಲೂ ಇರುವ ದೇವರ ಚಕ್ರ ತಿರುಗ್ತಾ ಇದೆ. ದೇವರು ಯಾವಾಗಲೂ ಒಮ್ಮೆ ದೈತ್ಯ ಸಂಹಾರಕ್ಕಾಗಿ ಮಾತ್ರ ಚಕ್ರವನ್ನು ಎಸೆಯೋದಲ್ಲ, ಪ್ರತಿ ದಿವಸವೂ ಕೂಡ ಆ ಚಕ್ರ ತಿರುಗ್ತಾ ಇದೆ. ಸಜ್ಜನರನ್ನು ಕತ್ತರಿಸ್ತಾ ಇದೆ, ದುರ್ಜನರನ್ನು ಕತ್ತರಿಸ್ತಾ ಇದೆ. ಆ ಚಕ್ರದ ಹೆಸರು ಕಾಲ ಅಂತ. ಮಳೆಗಾಲ ಚಳಿಗಾಲ ಹೇಗೆ ಒಂದಾದ ಮೇಲೆ ಒಂದು ಬರುತ್ತೋ ಅದೇ ವರ್ತುಳಾಕಾರವಾಗಿ ಬರ್ತಾ ಇರುತ್ತೆ ಅಂತ ಅಷ್ಟೇ. ಬೆಳಕಿನ ವಕ್ರೀಭವನ ಮಾತ್ರ ಅಲ್ಲ, ಕಾಲದ ವಕ್ರೀಭವನವೂ ಇದೆ. ವಿಷ್ಣೋರನಂತಶ್ಚ ಸನಾತನಂ ತತ್, ಈ ಕಾಲದ ಚಕ್ರವನ್ನು ದಾಟಿ ಆ ಸ್ಥಾನಕ್ಕೆ, ದೇವರ ಸ್ಥಾನಕ್ಕೆ ನಾವು ಸಾಗಬೇಕು. ಸವೈ ಮಹಾತ್ಮ ಪುರುಷೋತ್ತಮೋಸೌ ತಸ್ಮಿನ್ ಜಗತ್ ಸರ್ವಮಿದಂ ಪ್ರತಿಷ್ಠಿತಂ. ಆ ಮಹಾತ್ಮ ಏನಿದ್ದಾನೆ ಅವನಲ್ಲಿ ಎಲ್ಲವೂ ನೆಲೆಗೊಂಡಿದೆ ಅಂತ ಸಾವಿನ ಸಂದರ್ಭದಲ್ಲಿಯೂ ಇದನ್ನೇ ಚಿಂತನೆ ಮಾಡ್ತಾ ಇದ್ದಂತೆ ವೃತ್ರ. ಏವಂ ಉಕ್ತ್ವಾ ಸ ಕೌಂತೇಯಃ ವೃತ್ರ ಪ್ರಾಣಾನ್ ಅವಾಸೃಜತ್ ಯೋಜಯಿತ್ವಾ ತಥಾತ್ಮಾನಂ ಪರಂ ಸ್ಥಾನಮವಾಪ್ತವಾನ್. ಈ ರೀತಿಯಾಗಿ ವೃತ್ರ ನುಡಿಯುತ್ತಾ, ಓ ಕೌಂತೇಯ ಯುಧಿಷ್ಠಿರನೇ, ತನ್ನ ಮನಸ್ಸನ್ನು ದೇವರಲ್ಲಿ ನೆಲೆಗೊಳಿಸಿ ಕಣ್ಮರೆಯಾದ ಯುಧಿಷ್ಠಿರಃ ಅಯಂ ಸ ಭಗವಾನ್ ದೇವಃ ಪಿತಾಮಹ ಜನಾರ್ದನಃ ಸನತ್ಕುಮಾರೋ ವೃತ್ರಾಯ ಯದುವಾಚ ಪುರಾತನಂ. ಓಹೋ, ವೃತ್ರ ಈ ತರಹದ ದೇವರನ್ನು ತಿಳಿದ ಅಲ್ವಾ? ಈಗ ಅಮರಾಸುರ ಸಿದ್ಧವಂದ್ಯಂ ಅನ್ನೋದಕ್ಕೆ ಒಂದು ಅರ್ಥ ಗೊತ್ತಾಯಿತು ನಮಗೆ. ಅಮರ ಅಂದರೆ ದೇವತೆಗಳು, ಅಸುರ ಅಂದರೆ ಒಳ್ಳೆಯ ಸ್ವಭಾವದ ಅಸುರರು, ಅವರಿಂದಲೂ ಒಂದೇನಾಗಿದ್ದಾನೆ ಅಂತ. ಅಸುರ ಶರೀರ ಬಂದ ಮಾತ್ರಕ್ಕೆ ಸ್ವಭಾವ ಒಳ್ಳೆಯದಾಗಿದ್ದರೆ ದೇವರನ್ನು ಹೊಂದಬಹುದಲ್ಲ, ಅದಕ್ಕೇನು ವಿರೋಧ ಇಲ್ಲ. ಆ ತರಹದ ದೇವರು. ಅಂತಹ ವೃತ್ರ ದೇವರನ್ನ ಹೇಗೆ ಕಂಡ? ಸನತ್ಕುಮಾರರ ಮಾತಿನಂತೆ ಕಂಡ. ಆ ಸನತ್ಕುಮಾರರು ಮತ್ತೆ ಶುಕ್ರಾಚಾರ್ಯರು ಇವರೆಲ್ಲರ ಒಂದು ಪ್ರೋತ್ಸಾಹದಿಂದ, ಉಪದೇಶದಿಂದ ವೃತ್ರ ಆ ತರನಾದ ದೇವರನ್ನ ಕಂಡ. ಕಡೆಗಾಲದಲ್ಲಿ ದೇವರನ್ನೇ ಚಿಂತಿಸುತ್ತಾ ಕಣ್ಮರೆಯಾದ ಅಲ್ವೇ? ನಮಗೆ ಇಲ್ಲಿ ಇರುವ ಪ್ರಶ್ನೆ, ಕೃಷ್ಣ ಏನು ಹೇಳ್ತಾನೆ? ಸ್ಮರನ್ ತ್ಯಜತಿ ಅಂತ. ಕಡೆಗಾಲದಲ್ಲಿ ನನ್ನನ್ನೇ ನೆನಪಿಸಿಕೊಳ್ಳುತ್ತಾ ತ್ಯಾಗ ಮಾಡಬೇಕು ಶರೀರವನ್ನ. ಅದಕ್ಕೆ ರಾಮಾನುಜಿಯರು ಹೇಳಿದ್ರು, ಇಲ್ಲ ಇಲ್ಲ, ಜೀವನದಲ್ಲಿ ಒಮ್ಮೆ ನೆನಪಿಸಿಕೊಂಡು ಶರಣಾಗತಿಯನ್ನು ಹೊಂದಿದರೆ ಸಾಕು, ಅಂತ್ಯಕಾಲದಲ್ಲಿ ದೇವರ ಸ್ಮರಣೆ ಬೇಕು ಅಂತ ಇಲ್ಲ ಅಂತ. ಭಕ್ತರೇ ಅವರು ಕೂಡ. ಅದೇನೋ ಒಂದು ಈ ತರಹದ ಸಮಸ್ಯೆ. ವಿಷ್ಣು ಭಕ್ತರೇ ಅವರು. ರಾಮಾನುಜಿಯರು ವಿಷ್ಣು ಭಕ್ತರೇ. ಆದರೆ ಅವ್ರಿಗೊಂದು ಸಣ್ಣ ಒಂದು ಇದು ವಿರೋಧ ಇದೆ ಶಾಸ್ತ್ರದಲ್ಲಿ. ಅವರ ಒಂದು ಚಿಂತನೆ ಏನು ಅಂತಂದ್ರೆ, ಪ್ರಪತ್ತಿ ಸಾಕು. ಪ್ರಪತ್ತಿ ಅಂದರೆ ಶರಣಾಗತಿ. ದೇವರನ್ನ ಒಮ್ಮೆ ಶರಣಾದರೆ ಸಾಕು, ಸಾಯ್ಬೇಕಾದ್ರೆ ಯಾವುದರದ್ದು ಇದ್ರೂ ಚಿಂತೆ ಇಲ್ಲ ಅಂತ.
ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇಬರಂ ತಂ ತಮೇವೇತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ಅಂತ ಗೀತೆ. ಯಾವ ಯಾವ ವಸ್ತುವನ್ನು ನೆನಪಿಸಿಕೊಳ್ಳುತ್ತಾ ದೇಹತ್ಯಾಗ ಮಾಡ್ತಾನೋ ಅದದೇ ರೀತಿಯಾದ ಭಾವವನ್ನು ಹೊಂದುತ್ತಾನೆ ಓ ಕುಂತಿಯ ಮಗನೇ ಅಂತ ಹೇಳಿ ಕೃಷ್ಣ ಹೇಳುತ್ತಾನೆ. ಅದರಿಂದಾಗಿ ಯಾವಾಗಲೋ ಒಮ್ಮೆ ನೆನಪಿಸಿಕೊಳ್ಳೋದು, ಶರಣಾಗತರಾಗೋದು, ಸಾವಿನ ಕಾಲಕ್ಕೆ ದೇವರನ್ನು ನೆನಪಿಸಿಕೊಳ್ಳದೇ ಇದ್ರೂ ಪರವಾಗಿಲ್ಲ ಅನ್ನೋದನ್ನು ಒಪ್ಪಲಿಕ್ಕಾಗಲ್ಲ. ಮತ್ತೆ ಇಲ್ಲಿಯೂ ಕೂಡ ಶಾಂತಿ ಪರ್ವದಲ್ಲಿ ವೃತ್ರ ಸಾಯಬೇಕಾದ್ರೆ ದೇವರನ್ನ ನೆನೆದೇ ಸತ್ತ, ನೆನೆಯುತ್ತಲೇ ಸತ್ತ ಅಂತನ್ನೋದು ಗೊತ್ತಾಯಿತು. ಈಗ ಗೀತೆಯ ವ್ಯಾಖ್ಯಾನವೂ ಹೌದು, ಗೀತೆಗೆ ಈ ರೀತಿಯಾದ ವ್ಯಾಖ್ಯಾನವನ್ನೇ ಮಾಡಬೇಕು ಅಂತನ್ನುವ ಚಿಂತನೆಯೂ ಹೌದು. ಭೀಷ್ಮ ಮೂಲಸ್ಥಾಯಿ ಸ ಭಗವಾನ್ ಸ್ವೇನಾನಂತೇನ ತೇಜಸ ತತ್ಸ್ಥಃ ಸೃಜತಿ ತಾನ್ ಭಾವಾನ್ ನಾನಾ ರೂಪಾನ್ ಮಹಾಮನಾಃ. ಯುಧಿಷ್ಠಿರ ಕೇಳ್ತಾನೆ. ಆಗ ವೃತ್ರ ಸನತ್ಕುಮಾರರಿಂದ ಕೇಳಿದ ಅಲ್ವಾ, ಸನತ್ಕುಮಾರರು ಏನು ಹೇಳಿದ್ರು ಅಂತ ಹೇಳಿ ನನಗೆ. ಸನತ್ಕುಮಾರರು ಡಿಸ್ಕ್ರೈಬ್ ಮಾಡಿದ ರೀತಿಯಲ್ಲಿ ದೇವರ ಬಗೆಗೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಮೂಲಸ್ಥಾಯಿ ಸ ಭಗವಾನ್ ಸ್ವೇನಾನಂತೇನ ಕೇಶ ತೇಜಸ. ದೇವರು ಎಲ್ಲಕ್ಕೂ ಕಾರಣ, ಎಲ್ಲಕ್ಕೂ ಮೊದಲಿಗ. ತತ್ಸ್ಥಃ ಸೃಜತಿ ತಾನ್ ಭಾವಾನ್ ನಾನಾ ರೂಪಾನ್ ಮಹಾಮನಾಃ. ಮೂಲ ರೂಪದಿಂದಲೇ ಎಲ್ಲ ರೂಪಗಳನ್ನು ಸೃಷ್ಟಿ ಮಾಡ್ತಾನೆ. ತುರೀಯಾರ್ಧೇನ ತಸ್ಯೇಮಂ ವಿದ್ಧಿ ಕೇಶವಮಚ್ಯುತಂ ತುರೀಯಾರ್ಧೇನ ಬ್ರಹ್ಮಾಣಂ ತಸ್ಯ ವಿದ್ಧಿ ಮಹಾತ್ಮನಃ ತುರೀಯಾರ್ಧೇನ ಲೋಕಾನ್ ಸ್ತ್ರೀನ್ ಜಯತ್ಯೇಷ ಹಿ ಬುದ್ಧಿಮಾನ್. ದೇವರು ತನ್ನನ್ನು 4 ಭಾಗ ಮಾಡ್ಕೋತಾನಂತೆ. ಆ 4 ಭಾಗದಲ್ಲಿ ನಾಲ್ಕು ಭಾಗ ಇದೆ. ಅದರಲ್ಲಿ ಒಂದು ಭಾಗದಿಂದ ವಿಷ್ಣು ರೂಪವನ್ನು ಸೃಷ್ಟಿ ಮಾಡಿಕೊಳ್ತಾನೆ, ಇನ್ನೊಂದು ರೂಪದಿಂದ ಬ್ರಹ್ಮನ ಒಳಗಡೆ ಇರುವ ರೂಪ ಅದನ್ನು ಸೃಷ್ಟಿ ಮಾಡ್ತಾನೆ. ಆಮೇಲೆ ಇನ್ನೂ ಒಂದು ಭಾಗದಿಂದ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಅಂದರೆ ಜಗದ ಒಳಗಡೆ ಇರುವ ರೂಪ ದೇವರದ್ದು. ಅವಾಕ್ ಸ್ಥಿತಸ್ತು ಯಸ್ಥಾಯಿ ಕಲ್ಪಾಂತೆ ಪರಿವರ್ತತೆ. ಹೀಗೆ ತನ್ನನ್ನು 3 ಭಾಗ ಮಾಡಿಕೊಂಡವ ಇನ್ನೊಂದು ರೂಪದಿಂದ ಸಮುದ್ರದಲ್ಲಿ ಮಲಗಿರುತ್ತಾನೆ. ಇದು ಹೀಗೆ ಹೇಳ್ತಾ ಇದ್ದೇವೆ. ಇದನ್ನೇ ಪುರುಷ ಸೂಕ್ತದಲ್ಲಿ ಬೇರೆ ತರಹ ಹೇಳಿದ್ದಾರೆ. ಇದೆ ಅಂದರೆ ನಮಗೆ ಹೇಗೆ ಅರ್ಥ ಮಾಡಬೇಕು ಅನ್ನೋದು ಗೊತ್ತಾಯ್ತಲ್ಲ. ತ್ರಿಪಾತ್ ಅಂದ್ರು ಅಲ್ಲಿ. ದೇವರು ಏನಿದ್ದಾನೆ, ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೂರ್ಧ್ವ ಉದಯಿತ್ ಪುರುಷ ಪಾದೋಸ್ಯೇಹಾಭವತ್ ಪುನಃ ಅಂದ್ರು. ದೇವರೇನು ಮಾಡಿದ, ಇಡೀ ಸಮಗ್ರ ಜೀವರ ಶಕ್ತಿಯನ್ನೆಲ್ಲ ಸೇರಿಸಿದರೆ ದೇವರ ಕಾಲು ಭಾಗ ಅಂದರು. ಹೌದಾ? ದೇವರ ಆನಂತ್ಯದ ಲೆವೆಲ್ಗೆ ಹೋಲಿಸಿದರೆ ಇಡೀ ಜಗತ್ತು ಕಾಲು ಭಾಗ ಅಂತಂದರೆ ಅದು ಕೂಡ ಜಾಸ್ತಿನೇ ಆಯಿತು. ಅದಕ್ಕೆ ಏನರ್ಥ ಮಾಡಬೇಕು, ಲೆಕ್ಕ ಮಾಡಲಿಕ್ಕಾಗಲ್ಲ, ಒಂದು ಕಲ್ಪನೆಗೆ ಹೇಳಿದ್ದು. ದೇವರ ಸಾಮರ್ಥ್ಯವನ್ನು 4 ಭಾಗ ಮಾಡಿದರೆ ಒಂದು ಭಾಗದ ಸ್ವಲ್ಪ ಭಾಗ ಇಡೀ ಜಗತ್ತಿನ ಸಾಮರ್ಥ್ಯ, ಇನ್ನು ಮಿಕ್ಕಿದ 3/4 ಮುಕ್ಕಾಲು ಭಾಗ ಏನಿದೆ ಅದು ದೇವರ ಸಾಮರ್ಥ್ಯವೇ ಅಂದರು. ಇಲ್ಲಿ ಬೇರೆ ಅರ್ಥ ಮಾಡಿದ್ರು. ದೇವರು 4 ಭಾಗಗಳನ್ನು ಮಾಡಿಕೊಳ್ಳುತ್ತಾನೆ. ಒಂದರಿಂದ ಬ್ರಹ್ಮನನ್ನು, ಇನ್ನೊಂದರಿಂದ ವಿಷ್ಣುವನ್ನಾಗಿಸಿಕೊಳ್ಳುತ್ತಾನೆ ತನ್ನನ್ನೇ,
ಇನ್ನೊಂದರಿಂದ ಜಗತ್ತು, ಇನ್ನೊಂದರಿಂದ ಪ್ರಳಯ ಕಾಲದಲ್ಲಿ ಮಲಗಿದ ರೂಪ. ಬ್ರಹ್ಮ ಅಂತ ಹೇಳಿದ್ದು ಬ್ರಹ್ಮನ ಒಳಗಡೆ ಇರುವ ಬ್ರಹ್ಮ ಎನ್ನುವ ಹೆಸರಿನ ರೂಪ. ಪ್ರಳಯ ಕಾಲದಲ್ಲಿ ಮಲಗೋದು ಅಂತ ಇದೆಯಲ್ಲ, ಅದು ಸದಾಶಿವನ ಒಳಗಡೆ ಇರುವ ರೂಪ. ಇನ್ನು ವಿಷ್ಣು ರೂಪ ಅನ್ನೋದು ಅವನದ್ದೇ ಸಾಕ್ಷಾತ್ ರೂಪ. ಈ ರೀತಿ ಅರ್ಥ ಮಾಡಬೇಕು ಅಂತ ಮಧ್ವಾಚಾರ್ಯರು ಹೇಳ್ತಾ ಇದ್ರು. ಅದು ಎಲ್ಲಿದೆ ಅರ್ಥ ಅಂದರೆ ಮಹಾಭಾರತದಲ್ಲಿದೆ ಅಂತ ಗೊತ್ತಾಯಿತು. ಯಶ್ಚೇತೆ ಭಗವಾನಪ್ಸು ಸೋ ಯೋಸಾವತಿ ಬಲಸ್ಮೃತಃ ತಾನ್ ವಿಧಾತ್ತ ಪ್ರಸನ್ನಾತ್ಮ ಲೋಕಾನ್ಶ್ಚರತಿ ಶಾಶ್ವತಾನ್. ಹೀಗೆ ದೇವರು ನಿರಂತರವಾಗಿ ಜಗತ್ತನ್ನು ಪಾಲನೆ ಮಾಡ್ತಾನೆ. ಸರ್ವಾಣಿ ಶೂನ್ಯಾನಿ ಕರೋತ್ಯನಂತಃ ಸನತ್ಕುಮಾರಶ್ಚರತೆ ಹಿ ಲೋಕಾನ್ ಸಚಾ ನಿರುದ್ಧ ಸೃಜತೆ ಮಹಾತ್ಮ ತತ್ಸ್ಥಂ ಜಗತ್ ಸರ್ವಮಿದಂ ವಿಚಿತ್ರಂ. ಅನಂತ ನಾಮಕನಾಗಿ ಈ ಜಗತ್ತನ್ನು ಕೊನೆಗೆ ಒಯ್ಯುತ್ತಾನೆ. ನೋಡಿ, ಅವನ ಹೆಸರು ಅನಂತ, ಕೊನೆ ಇಲ್ಲದವ. ಅವನು ಮಾಡೋ ಕೆಲಸ ಏನು ಅಂದರೆ ಈ ಜಗತ್ತನ್ನು ಕೊನೆಗೊಳಿಸುತ್ತಾನೆ. ಇನ್ನೊಮ್ಮೆ ಹೇಳ್ತಾನೆ, ಸರ್ವಾಣಿ ಶೂನ್ಯಾನಿ ಕರೋತಿ ಅನಂತಃ. ಅನಂತನಾಮಕನಾದ ಭಗವಂತನು ಈ ಜಗತ್ತನ್ನು ಶೂನ್ಯವನ್ನಾಗಿಸುತ್ತಾನೆ. ಶೂನ್ಯ ಈಸ್ ಎಂಡ್ ಸ್ಟೇಜ್, ಕಡೆಯ ಫೈನಲ್ ಸ್ಟೇಜ್ ಈಸ್ ಶೂನ್ಯ. ಸರ್ವಾಣಿ ಶೂನ್ಯಾನಿ ಕರೋತ್ಯನಂತಃ ಅಂದರು. ಸನತ್ಕುಮಾರಶ್ಚರತೆ ಚ ಲೋಕಾನ್. ಸನತ್ಕುಮಾರನಾಗಿ ಈ ಲೋಕದಲ್ಲಿ ತಿರುಗುತ್ತಾನೆ. ಸನತ್ಕುಮಾರ ಅಂದರೆ ಪ್ರದ್ಯುಮ್ನಾಗಿ ಈ ಲೋಕದಲ್ಲಿ ತಿರುಗುತ್ತಾನೆ. ಸಚ ನಿರುದ್ಧ ಸೃಜತೆ ಮಹಾತ್ಮ. ಅನಿರುದ್ಧನಾಗಿ ಸೃಷ್ಟಿ ಮಾಡ್ತಾನೆ. ಅವನೊಳಗಡೆ ಈ ಜಗತ್ತೆಲ್ಲವೂ ಇದೆ. ಇದು ದೇವರ ಮಹಿಮೆ ಎಂದು ಭೀಷ್ಮಾಚಾರ್ಯರು ಇಷ್ಟು ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡೋದು. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ವೃತ್ರೇಣ ಪರಮಾರ್ಥಜ್ಞ ದೃಷ್ಟಾಂ ಮನ್ಯೇ ಮನೋಗತಿಂ ಸುಖಾತ್ ಅಸ್ಮಾತ್ ಅಸುಖಿತಃ ನ ಶೋಚತಿ ಪಿತಾಮಹ. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ಓ ವೃತ್ರ, ನನಗಿಂತ ಗ್ರೇಟ್ ಅಂತ ಅಂದುಕೊಳ್ಳುತ್ತೇನೆ. ಯಾಕೆ ಅಂದರೆ ನನಗೆ ಅಸುಖಿತ, ಸುಖ ಇಲ್ಲ. ಜಗತ್ತೆಲ್ಲ ಕೊಂಡಾಡ್ತಾ ಇದೆ, ಓ ಧನ್ಯ ಧನ್ಯ ಧನ್ಯ, ಯು ಆರ್ ಬ್ಲೆಸ್ಡ್, ಯು ಆರ್ ಬ್ಲೆಸ್ಡ್ ಅಂತ ಹೇಳಿ. ನನಗೆ ಒಳಗಡೆಯಿಂದ ಒಂದು ಕೊರತೆ ಉಂಟು. ಆ ತರಹದ ಕೊರತೆ ವೃತ್ರನಿಗಿರಲಿಲ್ಲ ಅಂತ ಹೇಳ್ತಾ ಇದ್ದೀರಾ. ಅಂದ್ಕೊಳ್ತೇನೆ, ವೃತ್ರ ಮನಸ್ಸಿನ ಸ್ವರೂಪವನ್ನು, ಸ್ವಭಾವವನ್ನು ಚೆನ್ನಾಗಿ ತಿಳಿದಿದ್ದಾನೆ ಅಂತ. ಯಾಕೆ ಅಂದರೆ ಜಗತ್ತಿನಲ್ಲಿ ಧನ್ಯರು ಯಾರು? ಯಾರು ಧನ್ಯರು? ಯಾರಿಗೆ ಧನ್ಯತೆಯ ಬಗ್ಗೆ ಪ್ರಶ್ನೆಯೇ ಬರೋಲ್ವೋ ಅವರು ಧನ್ಯರು. ಅಂದರೆ ದೇವರು ನನ್ನನ್ನು ಹೀಗಿಟ್ಟಿದ್ದಾನೆ, ಅದರಿಂದಾಗಿ ನಾನು ಧನ್ಯ. ಈ ರೀತಿ ಯಾರಿಗಿರುತ್ತೆ ಭಾವ, ಅವರು ಧನ್ಯರು. ಅಯ್ಯೋ, ದೇವರು ಕೊಟ್ಟದ್ದು ಬಿಟ್ಟು ಇನ್ನೇನೋ ಕೊರತೆ ಇದೆ ಅಂತ ಯೋಚನೆ ಮಾಡಿಕೊಂಡು ಹೋದರೆ ಅವನು ಧನ್ಯನಲ್ಲ. ವೃತ್ರ ಈ ರಹಸ್ಯವನ್ನು ಅರಿತಿದ್ದಾನೆ ಅಂತ ಕಾಣುತ್ತೆ. ಅದರಿಂದಾಗಿ ಅವನು ಧನ್ಯ. ಮನಸ್ಸಿನ ನಡೆ ಅವನಿಗೆ ಅರ್ಥ ಆಗಿದೆ. ಮನಸ್ಸು ಸಾಮಾನ್ಯವಾಗಿ ಉಲ್ಟಾನೇ ಹೋಗೋದು. ಯಾವುದು ವಾಸ್ತವವೋ ವಾಸ್ತವಕ್ಕೆ ಉಲ್ಟಾ ಹೋಗೋದೇ ಮನಸ್ಸಿನ ಒಂದು ದೊಡ್ಡ ರೋಗ. ಬಹಳ ವಿಚಿತ್ರ. ಅದರಿಂದಾಗಿ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ಮನಸ್ಸಿನ ಈ ಚಟ ಏನಿದೆ, ವಾಸ್ತವಕ್ಕೆ ಉಲ್ಟಾ ಹೋಗೋದು, ಆಂಟಿ ಫ್ಯಾಕ್ಟ್. ಮೈಂಡ್ ಈಸ್ ಪರ್ಫೆಕ್ಟ್ಲಿ ಆ್ಯನ್ ಆಂಟಿ ಫ್ಯಾಕ್ಟ್. ಉಲ್ಟಾನೇ ಹೋಗೋದು. ಅದನ್ನು ನಾವು ತಡಿಬೇಕು. ಅದು ಅವನು ಗೊತ್ತಿದೆ ಅಂತ ಕಾಣುತ್ತೆ ವೃತ್ರನಿಗೆ. ಅದರಿಂದಾಗಿ ಸುಖವಾಗಿ ಇದ್ದ. ಸುಖವಾಗಿರಬೇಕು ಅಂತಂದರೆ ಯಥಾರ್ಥ ಜ್ಞಾನದಿಂದ ಸಾಧ್ಯ ಹೇಗೆ ಅಂದರೆ ಈಗ ಗೊತ್ತಾಯ್ತಲ್ಲ. ಯಥಾರ್ಥ ಫ್ಯಾಕ್ಟ್. ಮನಸ್ಸು ಸುಖ ಪಡೋದು ಹೇಗೆ? ಯಥಾರ್ಥ ಸರಿಯಾದ ಅರಿವನ್ನು ಪಡೆಯುವ ಮೂಲಕ. ಸರಿಯಾದ ಅರಿವು
ಮನಸ್ಸಿನ ಆಚೆ ಇದೆ. ಮನಸ್ಸು ಸಾಮಾನ್ಯವಾಗಿ ತಪ್ಪಿನ ಕಡೆಗೆ ಹೋಗುತ್ತೆ. ಅದರ ಸ್ವರೂಪವನ್ನು ತಿಳಿದು ಅದರ ಎಷ್ಟೋ ಪ್ರವಾಹಗಳು ಅಲೆಗಳನ್ನು ತಾಳ್ಮೆಯಿಂದ ನಿಗ್ರಹಿಸಿ ಇರಬೇಕು. ಅದೇ ಸುಖಕ್ಕೆ ಕಾರಣ. ಶುಕ್ಲಾಭಿಜಾತೀಯ ಸದ್ಯೋ ನಾವರ್ತತೆ ನಘ ತಿರ್ಯಗತೆಶ್ಚ ನಿರ್ಮುಕ್ತೋ ನಿರಯಾಚ್ಛ ಪಿತಾಮಹ. ಶುಕ್ಲ ಅವನು ಮನಸ್ಸಿನಿಂದ ಶುದ್ಧ. ಶುಕ್ಲ ಅಭಿಜಾತೀಯ ಶುದ್ಧನಾದ ದೇವರ ಬಳಿಗೆ ತಿರುಗಿದವ. ಅವನು ಮರಳುವುದಿಲ್ಲ. ಇನ್ನು ಯಾವ ತರಹದ ಪ್ರಾಣಿ ಶರೀರವನ್ನು ಅವನು ಪಡೆಯೋದಿಲ್ಲ. ತಿರ್ಯಗತೆಶ್ಚ ನಿರ್ಮುಕ್ತ ನಿರಯಾತ್ ನರಕದಿಂದಲೂ ಬಿಡುಗಡೆ ಹೊಂದುತ್ತಾನೆ. ಆದರೆ ಯಾರು ರಕ್ತೇವಾ ವರ್ತಮಾನಸ್ತು ಪಾರ್ಥಿವಾ ರಜೋಗುಣದ ಸಂಕಟದಲ್ಲಿ ಸಿಲುಕಿರ್ತಾನೆ, ತಿರ್ಯಗೇವ ಅನುಪಶ್ಯೇತ ಕರ್ಮಭಿಹಿ ತಾಮಸೈಹಿ ಮೃತಃ. ಅವನು ಅಡ್ಡವನ್ನು ನೋಡುತ್ತಾನೆ, ಎತ್ತರವನ್ನು ನೋಡುವುದಿಲ್ಲ. ಹಂದಿ ಇದ್ದ ಹಾಗೆ. ಹಂದಿಗೆ ಕತ್ತೆ ಇಲ್ಲ, ಆದ್ದರಿಂದ ಎತ್ತಲಿಕ್ಕಾಗಲ್ಲ. ಹಂದಿಯ ಕತ್ತು ಆ ಬೆನ್ನಿಗೆ ಹೇಗೆ ಅಂಟುಕೊಂಡಿದೆ ಅಂತಂದ್ರೆ, ತಲೆ ಎತ್ತಿ ತನ್ನಿಂದ ಎಲ್ಲೋ ಇರುವ ಆಗಸವನ್ನು ದಿಟ್ಟಿಸ್ಲಿಕ್ಕೆ ಆಗಲ್ಲ. ಅದು ಮಲ್ಕೋಬೇಕಷ್ಟೇ. ಅದು ಯಾರು ರಜೋಗುಣದಲ್ಲಿ ಉತ್ಕಟವಾಗಿ ತೊಡಗುತ್ತಾನೆ, ಸತ್ವಗುಣದ ಕಡೆಗೆ ಗಮನವೇ ಹರಿಸೋದಿಲ್ಲ, ತಿರ್ಯಗೇವ ಅನುಪಶ್ಯೇತ ಅಡ್ಡಡ್ಡನೇ ನೋಡ್ತಾನೆ. ಅವನ ಎತ್ತರಕ್ಕೆ ಎಷ್ಟು ಕಾಣುತ್ತೆ? ನಮ್ಮ ಮೂಗಿನ ನೇರ ಒಂದು ಸ್ವಲ್ಪ ಹೀಗಾದರೂ ಕಾಣಬಹುದು. ಪ್ರಾಣಿಗಳ ಮೂಗು ಕೆಳಗಡೆಯೇ ಇರುತ್ತೆ, ಮೇಲ್ಗಡೆ ಕೂಡ ನೋಡ್ಲಿಕ್ಕಾಗಲ್ಲ. ತನ್ನ ಮೂಗು ಕೂಡ ಈ ಎದುರುಗಡೆ ಇರುವ ವಸ್ತುವಿಗೆ ನೆಟ್ಟಿಗಿರಲ್ಲ. ಅದರಿಂದಾಗಿ ತಿರ್ಯಗೇವ ಅನುಪಶ್ಯೇತ. ಯಾಕೆ? ಕರ್ಮಭಿಸ್ತಾಮಸೈರು ವೃತಃ, ತಮೋಗುಣದ ಕರ್ಮದಿಂದ ಕಂಗೆಟ್ಟವನು. ವಯಂ ತು ಭೃಚಮಾಪನ್ನಾಃ ರಕ್ತಾ ಕಷ್ಟಾ ಸುಖೇ ಸುಖೇ ಕಾಂ ಗತಿಂ ಪ್ರತಿಪತ್ಸ್ಯಾಮಃ ನೀಲಾಂ ಕೃಷ್ಣಾಂ ಸಮಾಮಥಾ. ನಾವೋ ಆಪತ್ತಿಗೊಳಗಾದವರು, ಸುಖದಲ್ಲಿ ದುಃಖದಲ್ಲಿ ಕಂಗೆಟ್ಟವರು. ನಾವು ಯಾವ ಗತಿಗೆ ಹೊಂದುತ್ತೇವೋ? ನನಗೆ ನಮ್ಮ ಭವಿಷ್ಯದ ಬಗ್ಗೆ ಆತಂಕ ಆಗಿದೆ ಅಜ್ಜ, ಹೇಳು ಅಂತ ಧರ್ಮರಾಜ ಕೇಳಿದ. ನೆನಪಿಸ್ಕೊಂಡ್ರೆ ನಮಗೂ ಅದೇ ಭಯ ಆಗತ್ತಪ್ಪ, ಮುಂದಿನ ಜನ್ಮ ಎಲ್ಲಿಗೆ ಹೋಗಿ ಬೀಳ್ತೇವೋ ಏನೋ ಅಂತ. ಭೀಷ್ಮ ಶುದ್ಧಾಭಿಜನತಂ ಸಂಪನ್ನಾಃ ಪಾಂಡವಾ ಸಂಶಿತವ್ರತಾ ವಿಹೃತ್ಯ ದೇವಲೋಕೇಶು ಪುನರ್ಮಾನುಷ್ಯಮೇಶ್ಯಥಾ. ಆಗ ಭೀಷ್ಮಾಚಾರ್ಯ ನಕ್ಕು ಬಿಡುತ್ತಾರೆ. ಏನು ಮಾತಾಡ್ತಾ ಇದೆಯಪ್ಪ ನೀನು? ನೀವು ಶುದ್ಧ ಅಭಿಜನ ಸಂಪನ್ನಾ, ಒಳ್ಳೆಯ ಕುಲದಲ್ಲಿ ಹುಟ್ಟಿದವರು, ಸಂಶಿತವ್ರತಾ ವ್ರತನಿಷ್ಠರಾದವರು, ದೇವಲೋಕದಲ್ಲಿ ವಿಹಾರ ಮಾಡಿ ಮನುಷ್ಯರಾಗಿ ಬಂದವರು. ಮಹಾಭಾರತವೇ ಸ್ಪಷ್ಟವಾಗಿ ಪಾಂಡವರನ್ನ ದೇವತೆಗಳು ಅಂತ ಹೇಳಿದೆ. ಮಹಾಭಾರತದ ಸ್ಪಿರಿಟ್ ಏನಿದೆ ಅದನ್ನು ನಾವು ಗಮನಿಸಬೇಕು. ನಾವು ಅವಾಗ ಕೆಲವು ದಿವಸದ ಹಿಂದೆ ಒಂದು ಮಾಡಿದ್ವಿ, ವಿವಕ್ಷಾಂ ಮೂಲತಃ ಜಯೇತ್ ಅಂತ. ವಿವಕ್ಷಾಂ ಮೂಲತೋ ಜಯೇತ್. ಬೇರೆ ಬೇರೆ ವ್ಯಾಖ್ಯಾನಗಳು ಏನನ್ಸುತ್ತೆ ಅಥವಾ ನಮಗೇನೋ ಭಾವ ಏನು ಬರುತ್ತೆ ಅದನ್ನು ಮೂಲದ ಜೊತೆಗೇನೆ ಪರೀಕ್ಷೆ ಮಾಡಬೇಕು, ನಮಗೆ ಬಂದ ಭಾವನೆಗಳು ಸರಿಯಾ ಅಂತ. ಅಂದರೆ ಉದಾಹರಣೆಗೆ ಮಹಾಭಾರತದ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಈಗ ಮಹಾಭಾರತ ಅನ್ನೋದು ಕೇವಲ ಒಂದು ರಾಜರ ಕಥೆ ಅನ್ನೋದು ಒಬ್ಬರ ಮಾತು.
ಪಾಂಡವರು ನಮ್ಮಂತೆಯೇ ಒಬ್ಬ ಮನುಷ್ಯರು, ಒಳ್ಳೆಯ ಗುಣದವರಾಗಿರಬಹುದು, ಆದರೆ ಮನುಷ್ಯರು. ಅವರನ್ನು ಸುಮ್ಮನೆ ದೇವತ್ವಕ್ಕೆ ಏರಿಸಿದರು ಅಂತ ಹೇಳಿ ಹೋಲ್ಟ್ಸ್ಮನ್ ಅಂತನೋ ಯಾರೋ ಒಬ್ಬ ಮಹಾಭಾರತದ ಬಗ್ಗೆ ತನ್ನ ಅಭಿಪ್ರಾಯವನ್ನು ಬರೆತಾ, ನಿಜವಾಗಿಯೂ ಮಹಾಭಾರತದಲ್ಲಿ ಕೌರವರು ಗೆದ್ದಿದ್ದು ಪಾಂಡವರಲ್ಲ, ಆದರೆ ನಂತರದವರೆಲ್ಲ ಪಾಂಡವರನ್ನು ಗೆದ್ದರು ಅಂತ ಮಾಡಿದ್ರು ಅಂತ ಅವನು ಬರೆದು ಬಿಟ್ಟಿದ್ದಾನೆ. ಅದನ್ನಿಟ್ಟುಕೊಂಡು ಈ ಪೀಠದಲ್ಲಿ ಮಾತ್ರ ಜ್ಞಾನವನ್ನು ಇಟ್ಟುಕೊಂಡವರೆಲ್ಲರೂ ಕೂಡ ಅದನ್ನೇ ಮಾತಾಡ್ತಾರೆ. ಚಂದ್ರಶೇಖರ ಕಂಬಾರರು ಕೂಡ ಕೊಟ್ಟಿದ್ದರು ಅದೇ ರೀತಿ. ಮಹಾಭಾರತವನ್ನು ತಪ್ಪರ್ಥ ಮಾಡಿಕೊಂಡಿದ್ದೇವೆ ನಾವು, ಅಲ್ಲಿ ಗೆದ್ದದ್ದು ದುರ್ಯೋಧನಾದಿಗಳು, ಪಾಂಡವರಲ್ಲ. ಆದರೆ ಸಂಕೀರ್ತನಕಾರರು ಪಾಂಡವರ ಮೇಲೆ ಪ್ರೀತಿ ಇಟ್ಟದ್ರಿಂದಾಗಿ ಇಡೀ ಮಹಾಭಾರತ ಕಥೆಯನ್ನೇ ತಿರುಗಿಸ್ಬಿಟ್ರು ಅಂತ ಎಲ್ಲಿಂದ ಕನಸ್ಬಿತ್ತೋ ಗೊತ್ತಿಲ್ಲ ಅವ್ರಿಗೆ. ಆದರೆ ಅವ್ರು ಯಾವ ಮೂಡಲ್ಲಿದ್ದಾಗ ಕಂಡ್ರೋ ಇರಲಿ. ಇದೆಲ್ಲ ಮಹಾಭಾರತದ ಬಗ್ಗೆ ಬಂದಿರುವ ಬೇರೆ ಬೇರೆ ಅಭಿಪ್ರಾಯಗಳು. ಕೇವಲ ಆಸ್ತಿಗಾಗಿ ನಡೆದ ಯುದ್ಧ ಅದೊಂದು ಕಾವ್ಯವಾಗಿದೆ, ಅದನ್ನು ತತ್ವಶಾಸ್ತ್ರವಾಗಿ ನೋಡುವ ಅಗತ್ಯ ಇಲ್ಲ ಅಂತ. ಸ್ವಯಂ ಇಸ್ಕಾನಿನವರು ಮಹಾಭಾರತ ಅನ್ನೋದು ಅದು ಅಸತ್ಕಥೆ, ಅದು ಕುಕಥೆ, ಅದರಲ್ಲಿ ತೊಡಗಬೇಡಿ ಅಂತಾರೆ. ಕೃಷ್ಣನ ಪಾರಮ್ಯವನ್ನು ಹೇಳುವವರು, ಭಾಗವತವನ್ನು ಪಾರಾಯಣ ಮಾಡುವವರು, ಅಂತಹ ಇಸ್ಕಾನಿನವರು ಕೂಡ ಮಹಾಭಾರತ ತಗೊಳ್ಬೇಡಿ, ಅದು ಕುಕಾವ್ಯ, ಮಾನುಷ ಸಂಪತ್ತಿಗಾಗಿ ನಡೆದ ಘಟನೆ ಅದು, ಮಾನುಷ ಸಂಪತ್ತಿಗಾಗಿ ನಡೆದ ಹೋರಾಟ ಅದು ಬಿಡ್ತಾರೆ. ನಾವೇನು ಕಡಿಮೆ, ಆಚಾರ್ಯ ಹೇಳಿದ್ರು ಅಂತ ಹೇಳ್ತೇವೆ ವಿನಃ ಏನು ಓದೋದಿಲ್ಲ. ಅದರಿಂದಾಗಿ ಇವೆಲ್ಲ ಮಹಾಭಾರತದ ಬಗ್ಗೆ ಏನೇನೋ ತಪ್ಪು ಕಲ್ಪನೆಗಳು. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಇಲ್ಲ ಇಲ್ಲ, ಪಾಂಡವರು ಅಂದರೆ ದೇವತೆಗಳಪ್ಪ, ಅವರು ಮನುಷ್ಯರಾಗಿ ಬಂದದ್ದು, ಅವರನ್ನು ಯಾವತ್ತೂ ಕೂಡ ಕೆಳಗಡೆ ಮಾಡಿ ನೋಡಬಾರದು. ಯಾಕೆಂದ್ರೆ ಪಾಂಡವಾನಾಂಚ ಮುಕ್ತಾನಾಂ ಅಂತರಂ ಕಿಂಚಿದೇವಹಿ ಅಂತ ಗೀತಾ ತಾತ್ಪರ್ಯ. ಪಾಂಡವರಿಗೂ ಮುಕ್ತರಿಗೂ ಸ್ವಲ್ಪನೇ ವ್ಯತ್ಯಾಸ ಇದೆ, ಅವರಿಗೆ ಲಿಂಗಭಂಗ ಆಗಿದೆ, ಇವ್ರಿಗಾಗಿಲ್ಲ ಅಷ್ಟೇ ಅಂತ. ಅಷ್ಟು ದೊಡ್ಡ ಸ್ಥಾನ ಪಾಂಡವರದ್ದು. ಆ ಎತ್ತರದ ಪಾಂಡವರು ಅಂತ ಹೇಳಿ ಮಹಾಭಾರತವೇ ಹೇಳಿದೆ. ಇದೆ ವಿಹೃತ್ಯ ದೇವಲೋಕೇಶು ಪುನರ್ಮಾನುಷ್ಯಮೇಷ್ಯಥಾ ಪ್ರಜಾವಿತರ್ಗಂಚ ಸುಖೇನ ಲೋಕೆ ಪ್ರೇತ್ಯಾನ್ಯ ದೇಹೇಷು ಸುಖಾನಿ ಭುಕ್ತ್ವಾ ಸುಖೇನ ತಂ ಯಾಸ್ಯತ ಸಿದ್ಧ ಸಂಖ್ಯಾಂ ಮಾವೋ ಭಯಂ ಭವತು ನವೋಸ್ತು ಪಾಪಂ. ಚೆನ್ನಾಗಿ ಸುಖವಾಗಿ ಪ್ರಜೆಗಳನ್ನು ಪಾಲನೆ ಮಾಡಿ ಈ ಲೋಕವನ್ನು ತೊರೆದು ಸುಖವನ್ನು ಉಂಡು ಸುಖವಾಗಿ ಸಿದ್ಧರಾಗುತ್ತೀರಾ, ನಿಮಗೆ ಯಾವುದೇ ಭಯವೇ ಬೇಡ. ಭೀಷ್ಮರ ಒಳಗಡೆ ಇದ್ದ ದೇವರು ಹೇಳಿದ ಭರವಸೆ ಇದು. ಏಕೆಂದರೆ ಭೀಷ್ಮಾಚಾರ್ಯರಿಗೆ ಉಪದೇಶ ಮಾಡಿ ಅಂತ ಹೇಳಿದಾಗ ಹಿಂಜರಿಕೆ ಉಂಟಾಯಿತು. ಅಲ್ಲ, ನನಗಿಂತ ಯೋಗ್ಯತೆಯಲ್ಲಿ ಪಾಂಡವರು ಮಿಗಿಲು, ಬೇರೆ ನಾನು ದೈಹಿಕವಾದ ನಿಶಕ್ತಿಯಿಂದ ನಿತ್ರಾಣದಿಂದ ಬಳಲಿದ್ದೇನೆ, ಇಲ್ಲಿಂದ ಹೇಳುತ್ತೇನೆ. ಅದಕ್ಕೆ ದೇವರು ಹೇಳಿದ, ನಿಮ್ಮೊಳಗಡೆ ನಿಂತು ನಾನು ಹೇಳ್ತೇನೆ, ನಿಮಗೆ ಕೀರ್ತಿ ಕೊಡ್ತೇನೆ ಎಂದ. ಅದರಿಂದಾಗಿ ಇದು ಕೃಷ್ಣನ ಭರವಸೆಯೂ ಹೌದು. ನಮೇ ಭಕ್ತ ಪ್ರಣಶ್ಯತಿ ಅಂತ ಅಲ್ಲೇನು ಹೇಳಿದ್ದಾನೆ ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಸುಖವಾಗಿ ಬೇರೆ ಲೋಕಕ್ಕೆ ಹೋಗಿ ಬೇರೆ ದೇಹದಲ್ಲಿ ಸುಖವನ್ನು ಉಂಡು ಆಮೇಲೆ ನೀವು ಮುಕ್ತರಾಗ್ತೀರಾ ಅಂತ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅದನ್ನೇ ಹೇಳೋದು 32ನೇ ಅಧ್ಯಾಯದಲ್ಲಿ. ಅದರಿಂದಾಗಿ ಅವರು ಏನು ಹೇಳ್ತಾರೆ, ಅಲ್ಲೊಂದು ಮೂಲ ರೂಪದಿಂದ ಭಿನ್ನವಾದ ರೂಪವನ್ನು ಪಡೆದಿದ್ರಂತೆ ಪಾಂಡವರು. ಮೂಲ ರೂಪ ಯಾವುದು? ಇಂದ್ರ, ಮುಖ್ಯ ಪ್ರಾಣ, ಅಶ್ವಿದೇವತೆಗಳು, ಯಮ. ಈ ರೂಪ ಅಲ್ಲದೆ ಬೇರೆ ಒಂದು ರೂಪವನ್ನೇ ಪಡೆದರಂತೆ ಪಾಂಡವರು.
ಅಲ್ಲಿ ಆನಂದದಿಂದ ಇದ್ದು ಮತ್ತೆ ಮೂಲ ರೂಪದ ಐಕ್ಯವನ್ನು ಹೊಂದಿದರು. ಆಮೇಲೆ ಅವರವರ ಸಾಧನೆಯನ್ನು ಮುಗಿಸಿ ಕಲ್ಪದ ಕೊನೆಯಲ್ಲಿ ಮುಕ್ತರಾಗ್ತಾರೆ ಅಂತ ಮಧ್ವಾಚಾರ್ಯ ಏನು ಹೇಳ್ತಾರೆ ಅದು ಇಲ್ಲಿದೆ, ಇಲ್ಲಿಲ್ಲದೆ ಇರೋದಲ್ಲ. ಮಹಾಭಾರತವನ್ನು ಕಂಡುಬಿಟ್ಟು ಓದಿದ್ರೆ ಮಧ್ವಾಚಾರ್ಯರೇನು ಹೇಳಿದರೆ ಅದೆಲ್ಲ ಇಲ್ಲೇ ಇದೆ ಅಂತ ಗೊತ್ತಾಗ್ತಾ ಇತ್ತು. ಅದರಿಂದಾಗಿ ಭೀಷ್ಮಾಚಾರ್ಯರ ಈ ಭರವಸೆಯ ನುಡಿಯ ಮೇಲೆ ನಮಗೆ 265ನೇ ಅಧ್ಯಾಯ ಮುಗಿಯುತ್ತೆ. ಯುಧಿಷ್ಠಿರ ಅಹೋ ಧರ್ಮಿಷ್ಠತಾ ತಸ್ಯ ವೃತ್ರಸ್ಯಾಮಿತ ತೇಜತಃ ಯಸ್ಯ ವಿಜ್ಞಾನಮತುಲಂ ವಿಷ್ಣೋ ಭಕ್ತಿಶ್ಚ ತಾದೃಶೀ. ಓಹೋ, ಯುಧಿಷ್ಠಿರ ಕೇಳ್ತಾನೆ, ಅಜ್ಜ ಏನು ಧರ್ಮಿಷ್ಠ ಹಾಗಾದರೆ, ಏನು ಪರಿಜ್ಞಾನ ದೇವರ ಬಗೆಗೆ, ದೇವರಲ್ಲಿ ಭಕ್ತಿ ಅಂತದವನಿಗೆ. ದುರ್ವಿಜ್ಞೇಯಮಿದಂ ತಾತ ವಿಷ್ಣೋರಮಿತ ತೇಜತಃ ಕಥಂ ವಾ ರಾಜ ಶಾರ್ದೂಲ ಪದಂ ತಜ್ಞಾತವಾನಸೌ. ಆದರೆ ಅಸುರರಿಗೆ ದೇವರ ಜ್ಞಾನ ಬರೋದೇ ದುರ್ಲಭ ಅಲ್ವೇ? ದೇವರ ಜ್ಞಾನ ಬರೋದೇ ದುರ್ಲಭ ಅಸುರರಿಗೆ, ಸಾಧ್ಯವೇ ಇಲ್ಲ. ವೃತ್ರ ಅಸುರ, ಜ್ಞಾನ ಹೇಗೆ ಬಂತು? ಭವತಾ ಕಥಿತಂ ಹೇತತ್ ಶ್ರದ್ಧದೆ ಚಾಹಮಪ್ಯುತ ಭೂಯಶ್ಚ ಮೇ ಸಮುತ್ಪನ್ನ ಬುದ್ಧಿರವ್ಯಕ್ತದರ್ಶನ. ನೀವು ಹೇಳಿದ್ದನ್ನು ನಂಬುತ್ತೇನೆ, ನಾನು ನಂಬಲ್ಲ ಅಂತಿಲ್ಲ. ಆದರೆ ನನ್ನ ಬುದ್ಧಿ ಅವ್ಯಕ್ತ ದರ್ಶನ ಆಗಿದೆ, ಗೊಂದಲಗೆಡ್ತಾ ಇದೆ, ಸ್ಪಷ್ಟತೆ ಸಿಗ್ತಾ ಇಲ್ಲ. ವೃತ್ರ ದೈತ್ಯನೇ ಆದರೆ ದೇವರಲ್ಲಿ ಭಕ್ತಿ ಹೇಗೆ ಬಂತು? ದೇವರ ಜ್ಞಾನ ಹೇಗೆ ಬಂತು? ಏಕೆಂದರೆ ವಿಶೇಷತಃ ವೇದಾಂತದ ಜ್ಞಾನ ಸುಲಭವೇ ಇಲ್ಲ. ವೇದಾಂತದ ಜ್ಞಾನ ಸುಲಭ ಅಲ್ವೇ ಅಲ್ಲ. ಹೇಳ್ಬೋದು, ಎಲ್ಲ ಎದುರುಗಡೆ ಇದೆ, ಆದರೆ ಓದಬೇಕು ಅಂತ ಮನಸ್ಸು ಬರೋಲ್ಲ. ಎಲ್ಲವೂ ಇದೆ. ಹೀಗಿರುವಾಗ ಒಬ್ಬ ಅಸುರ, ಅವನಿಗೆ ಹೇಗೆ ಈ ಜ್ಞಾನ ಬಂತು? ಸುಲಭವಲ್ಲ. ಈ ಜ್ಞಾನ ಭಾಗ್ಯದೇವತೆಯಾದ ಲಕ್ಷ್ಮೀದೇವಿ ಒಲಿದ್ರೆ ಇದನ್ನು ಓದುವ ಕೇಳುವ ಭಾಗ್ಯ ಬರೋದು. ಹಾಗಂತ ಮಧ್ವರ ಮಾತುಗಳು. ಅದರಿಂದಾಗಿ ಹೇಗೆ ಕಥಂ ವಿನಿಹತೋ ವೃತ್ರ ಶಕ್ರೇಣ ಭರತರಜಭ ಧರ್ಮಜ್ಞೋ ವಿಷ್ಣು ಭಕ್ತಶ್ಚ ತತ್ವಜ್ಞಶ್ಚ ತದನ್ವಯೇ. ಸರಿ, ಇಂದ್ರ ಭಗವದ್ಭಕ್ತರಲ್ಲಿ ಕೃಪೆ ಇರುವವನು, ಪ್ರೀತಿ ಇರುವವನು, ಅವನು ಹೇಗೆ ಭಗವದ್ಭಕ್ತನೂ ತತ್ವಜ್ಞನೂ ಆದ ವೃತ್ರನನ್ನು ಕೊಂದ? ಅದನ್ನು ಹೇಳಿ. ಏತನ್ಮೇ ಸಂಶಯಂ ಬ್ರೂಹಿ ಪೃಚ್ಛಥೋ ಭರತರಷಭಾ ವೃತ್ರಸ್ಥ ರಾಜಶಾರ್ದೂಲ ಯಥಾ ಶಕ್ರೇಣ ನಿರ್ಜಿತಃ. ಅದರಿಂದ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ, ಹೇಗೆ ವೃತ್ರ ಇಂದ್ರನ ಕೈಯಲ್ಲಿ ಸತ್ತ? ಯಥಾ ಚೈವಾಭವದ್ಯುದ್ಧಂ ತದಾ ಚಕ್ಷ್ವ ಪಿತಾಮಹ ವಿಸ್ತರೇಣ ಮಹಾಬಾಹೋ ಪರಂ ಕೌತೂಹಲಂ ಹಿಮೇ. ಹೇಗೆ ಯುದ್ಧ ಆಯಿತು ಅದನ್ನು ವಿಸ್ತಾರವಾಗಿ ಹೇಳಿ. ಭೀಷ್ಮ ರಥೇನೇಂದ್ರ ಪ್ರಯಾತೋ ವೈ ಸಾರ್ಧಂ ತ್ವರಗಣೆ ಪುರ ದದರ್ಶಾಥಾಗ್ರತೋ ವೃತ್ರಂ ವಿಷ್ಠಿತಂ ಪರ್ವತೋಪಮಂ. ಭೀಷ್ಮಾಚಾರ್ಯರು ನೇರವಾಗಿ ಯುದ್ಧಕ್ಕೇನೆ ಬಂದ್ಬಿಡ್ತಾರೆ. ಹೇಗೆ ಸತ್ತ ಅಂದರೆ ಯುದ್ಧ ಶುರು ಆಯಿತು. ಯುದ್ಧ ಹೇಗೆ ಶುರು ಆಯಿತು ಅಂದರೆ, ಇಂದ್ರ ರಥವನ್ನು ಏರಿ ಬರ್ತಾ ಇದ್ದಾಗ ಎದುರುಗಡೆ ವೃತ್ರನನ್ನು ಕಂಡ. ಯೋಜನಾನಾಂ ಶತಾನ್ಯೂರ್ಧಂ ಪಂಚೋಚ್ಛ್ರಿತಮರಿಂದಮಂ ಶತಾನಿ ವಿಸ್ತರೇಣಾಥ ತ್ರೀಣಿ ಚಾಭ್ಯಧಿಕಾನಿ ಚ. 3 ಲೋಕವನ್ನು ವ್ಯಾಪಿಸಿರುವ ವೃತ್ರ, ಕಡಿಮೆ ಎತ್ತರ ಅಲ್ಲ. ಅವನ ವೃತ್ರ ಬಹಳ ದೊಡ್ಡದು, ಅವನ ಎತ್ತರ. ತತ್ಪ್ರೇಕ್ಷತಾದೃಜಂ ರೂಪಂ ತ್ರೈಲೋಕ್ಯೇನಾಪಿ ದುರ್ಜಯಂ ವೃತ್ರಸ್ಯ ದೇವಾಸ್ಸಂತ್ರಸ್ತಾಃ ನ ಶಾಂತಿಮುಪಲೇಭಿರೇ. ಎಲ್ಲ ಕಡೆ ವ್ಯಾಪಿಸಿರುವ ಆ ವೃತ್ರನ ಕಾಟದಿಂದ ದೇವತೆಗಳು ಬೆದರಿದರು. ಶಕ್ರಸ್ಯ ತು ತದಾ ರಾಜನ್ ಊರುಸ್ತಂಭೋಪ್ಯಜಾಯತ ಭಯಾದ್ ವೃತ್ರಸ್ಯ ಸಹಸಾ
ದೃಷ್ಟ್ವಾ ತದ್ರೂಪಮುತ್ತಮಂ. ಆಗ ಇಂದ್ರನೂ ಕೂಡ ಬೆದರಿದ. ಅವನ ತೊಡೆ ಸ್ಟಕ್ಕಾಗಿ ಹೋಯಿತು, ಅಲುಗಾಡಲಿಕ್ಕೆ ಆಗಲಿಲ್ಲ. ಅಥ ವೃತ್ರಸ್ಯ ಕೌರವ್ಯ ತಥೋ ನಾದಸ್ಸಮಭವತ್ ವಾದಿತ್ರಾಣಾಂಚ ನಿಸ್ವನಃ ದೇವಾತುರಾಣಾಂ ಸರ್ವೇಷಾಂ ಯುದ್ಧೇ ತಸ್ಮಿನ್ ಉಪಸ್ಥಿತೇ. ಆಮೇಲೆ ವಾದ್ಯದ ಧ್ವನಿ ಆಯಿತು. ಅಥ ವೃತ್ರಸ್ಯ ಕೌರವ್ಯ ದೃಷ್ಟ್ವಾ ಶಕ್ರಮವಸ್ಥಿತಂ ನ ಸಂಭ್ರಮೋ ನ ಭೀಕಾಚಿತ್ ಆಸ್ಥಾವಾ ಸಮಜಾಯತ. ವೃತ್ರನಿಗೆ ಇಂದ್ರನನ್ನು ನೋಡಿ ಯಾವ ಭಯ ಆಗಲಿಲ್ಲ, ಯಾವ ಸಂಕಟವೂ ಆಗಲಿಲ್ಲ. ತತಸ್ಸಮಭವದ್ಯುದ್ಧಂ ತ್ರೈಲೋಕ್ಯಸ್ಯ ಭಯಂಕರಂ ಶಕ್ರಸ್ಯ ಚ ಸುರೇಂದ್ರಸ್ಯ ವೃತ್ರಸ್ಯ ಚ ಮಹಾತ್ಮನಃ. ಭೀಕರವಾದ ಯುದ್ಧ ಆಯಿತು. ದೇವಾಸುರೈಸ್ತತಃ ಸೈನ್ಯೈಃ ಸರ್ವಮಾಸೀತ್ ಸಮಾಕುಲಂ. ಬಿಲ್ಲು ಬಾಣ ಮೊದಲಾದವುಗಳಿಂದ ಯುದ್ಧ ಆಗಿ ಎಲ್ಲವೂ ಗೊಂದಲಗೆಟ್ಟಿತು. ಪಿತಾಮಹ ಪುರೋಗಾಶ್ಚ ಸರ್ವೇ ದೇವಗಣಾಸ್ತದಾ ಋಷಯಶ್ಚ ಮಹಾಭಾಗಾಃ ತದ್ಯುದ್ಧಂ ದ್ರಷ್ಟುಮಾಗಮನ್. ಬ್ರಹ್ಮದೇವರೇ ಮೊದಲಾದವರು, ಋಷಿಗಳು ಎಲ್ಲರೂ ಯುದ್ಧವನ್ನು ನೋಡಲಿಕ್ಕೆ ಬಂದರು. ವಿಮಾನಾಗ್ರ್ಯೈರ್ಮಹಾರಾಜ ಸಿದ್ಧಾಶ್ಚ ಭರತರಚ ಭಾ ಗಂಧರ್ವಾಶ್ಚ ವಿಮಾನಾಗ್ರ್ಯೈಃ ಅಪ್ಸರೋಭಿಃ ಸಮಾಗಮನ್. ವಿಮಾನಗಳಿಂದ ಸಿದ್ಧರು ಬಂದರು, ಗಂಧರ್ವರು ಬಂದರು, ಅಪ್ಸರೆಯರು ಬಂದರು. ತತೋಂತರಿಕ್ಷಮಾವೃತ್ಯ ವೃತ್ರೋ ಧರ್ಮಭೃತಾಂಬರಃ ಅಶ್ಮವರ್ಷೇಣ ದೇವೇಂದ್ರಂ ಸರ್ವತಃ ಸಮವಾಕಿರತ್. ವೃತ್ರ ಏನು ಮಾಡಿದ? ತನ್ನ ಶಕ್ತಿಯಿಂದ ಎಲ್ಲ ಕಡೆ ವ್ಯಾಪಿಸಿ ದೇವೇಂದ್ರನ ಸುತ್ತಲೂ ಕಲ್ಲುಗಳನ್ನು ಎಸೆದ. ವೃತ್ರಸ್ತೃ ಕುರುಷಾರ್ದೂಲ ಮಹಾಮಾಯೋ ಮಹಾಬಲಃ ಮೋಹಯಾಮಾತ ದೇವೇಂದ್ರಂ ವಸಿಷ್ಠ ಸಮಬೋಧಯತ್. ಯಾವಾಗ ವೃತ್ರ ನಿರಂತರವಾಗಿ ದಾಳಿ ಮಾಡಿದನೋ ದೇವೇಂದ್ರ ಕಂಗೆಟ್ಟ. ತಸ್ಯ ವೃತ್ರಾರ್ಧಿತಸ್ಯಾಥ ಮೋಹ ಆಸೀಚ್ಛತಕ್ರತೋಃ ರಥಾಂತರೇಣ ಸಂತ್ರಸ್ತಂ ವಸಿಷ್ಠ ಸಮಬೋಧಯತ್. ಆಗ ವಸಿಷ್ಠರು ಹೇಳಿದರಂತೆ, ಇಂದ್ರನಿಗೆ ಪ್ರೋತ್ಸಾಹಕರವಾದ ಮಾತನ್ನು ಆಡಿದರು. ಇಂದ್ರನಿಗೆ ಪ್ರೋತ್ಸಾಹಕರವಾದ ಮಾತಾಡೋದು ಅಂದ್ರೇನು? ಅವನ ಒಳಗಡೆ ಇರುವ ಅಂತರ್ಯಾಮಿಯ ಬಗೆಗೆ ಮಹಿಮೆಯನ್ನು ಹೇಳೋದು. ಆಗ ನನ್ನ ಒಳಗಡೆ ಇರುವ ದೇವರು ಹೀಗಿದ್ದಾನೆ ಅಂತ ಹೇಳಿದ ಕೂಡಲೇ ಇಂದ್ರನಲ್ಲಿ ಬಲ ಅಭಿವ್ಯಕ್ತ ಆಗುತ್ತೆ. ದಟ್ ಈಸ್ ದ ಟೆಕ್ನಿಕ್. ಈ ಮೋಟಿವೇಶನಲ್ ಸ್ಪೀಕಿಂಗ್ ಅಂತಾರಲ್ಲ, ಅದರ ಸರಿಯಾದ ರೂಪ ಇಲ್ಲಿದೆ. ನಿನ್ನಲ್ಲಿ ಬೆಟ್ಟವನ್ನು ಪುಡಿಗಟ್ಟುವ ಶಕ್ತಿ ಇದೆ, ಎಲ್ಲಿ ಬರಬೇಕು? ನೀವೇನು ಹೇಳಿದ್ರು ನನ್ನಲ್ಲಿ ಬರಲ್ಲ ಅದು ಅಲ್ವಾ? ಬರುತ್ತೆ. ಹೇಗೆ? ನನಗಿಲ್ಲದೆ ಇರಬಹುದು, ನನ್ನ ಒಳಗಡೆ ಇರುವ ದೇವರಿಗೆ ಆ ಶಕ್ತಿ ಇದೆ. ಹಾಗಾದರೆ ಅವನ ಬಗ್ಗೆ ನಾನು ತಿಳಿದುಕೊಂಡು ಅದು ನನ್ನಲ್ಲಿ ಅಭಿವ್ಯಕ್ತ ಆದರೆ ನನ್ನ ಶರೀರದ ಮೂಲಕವೇ ಆಗುತ್ತೆ. ಹಾಗೆ ಮೋಟಿವೇಶನಲ್ ಸ್ಪೀಕಿಂಗ್ ಅನ್ನೋದು ಪರಿಣಾಮಕಾರಿ ಆಗಬೇಕಾದದ್ದು. ಅದರಿಂದಾಗಿ ಇಂದ್ರನನ್ನ ಕುರಿತು ಉತ್ಸಾಹ ತುಂಬುವಂತೆ ಮಾತನಾಡಿದರು. ಅಂತರ್ಯಾಮಿಯ ಬಗೆಗೆ ಹೇಳುವ ಮೂಲಕ ಇಂದ್ರನನ್ನ ಉತ್ಸಾಹಿತನನ್ನಾಗಿ ಮಾಡಿದರು ಅಂದ್ರೇನು? ಅವನ ಒಳಗಡೆ ಇರುವ ಭಗವಂತನ ಶಕ್ತಿ, ಗುಣ, ಪ್ರಭಾವ ಎಲ್ಲವನ್ನ ಹೇಳಿದರು. ಏನದು? ದೇವಶ್ರೇಷ್ಠೋಷಿ ದೇವೇಂದ್ರ ಸುರಾರಾತಿ ನಿಬರ್ಹಣ ತ್ರೈಲೋಕ್ಯ ಬಲ ಸಂಯುಕ್ತ ಕಸ್ಮಾತ್ ಚಕ್ರ ವಿಷೀದಸೆ. ಏಕಯ್ಯ ಸಂಕಟಗೊಳ್ಳುತ್ತಿದ್ದೀ, ದೇವತೆಗಳಲ್ಲಿ ಮಿಗಿಲು ನೀನು, ದೇವತೆಗಳ ಒಡೆಯ ನೀನು, ದೈತ್ಯರನ್ನ ಕೊಂದವನು ನೀನು, ಮೂರು ಲೋಕದ ಬಲವೆಲ್ಲ ನಿನ್ನಲ್ಲಿದೆ. ಏಷ ಬ್ರಹ್ಮ ಚ ವಿಷ್ಣುಶ್ಚ ಶಿವಶ್ಚೈವ ಜಗತ್ಪತಿ
ಸೋಮಶ್ಚ ಭಗವಾನ್ ದೇವಾ ಸರ್ವೇತ ಪರಮರ್ಷಯ. ನಿನ್ನ ಒಳಗಡೆ ಇರುವ ಅಂತರ್ಯಾಮಿಯ ಹೆಸರು ಬ್ರಹ್ಮ, ಅವನೇ ವಿಷ್ಣು, ಅವನೇ ಶಿವ, ಅವನೇ ಸೋಮ. ಎಲ್ಲ ದೇವತೆಗಳೂ ನಿನ್ನ ಒಳಗಡೆ ಇದ್ದಾರೆ. ಸಮುದ್ವಿಗ್ನಂ ಸಮುದ್ವೀಕ್ಷ್ಯ ಸ್ವಸ್ತೀತ್ಯೂಚುರ್ಜಯಾಯತೆ ಮಾಕಾರ್ಷಿ ಕಶ್ಮಲಂ ಶಕ್ರ ಕಶ್ಚಿದೇವೇತರೋ ಯಥಾ. ಎಲ್ಲರೂ ನಿನಗೆ ಒಳ್ಳೆಯದಾಗಲಿ ಅಂತ ಬಯಕೆಯನ್ನು ಇಟ್ಕೊಂಡಿದ್ದಾರೆ. ಒಳ್ಳೆಯವರ ಬಯಕೆ ನಾಶವಾಗೋದಿಲ್ಲ, ಹಾಳಾಗೋದಿಲ್ಲ. ಒಳ್ಳೆಯವರೆಲ್ಲ ನಿನಗಾಗಿ ಬಯಸಿದ್ದಾರೆ. ಆರ್ಯಾಂ ಯುದ್ಧೇ ಮತಿಂ ಕೃತ್ವ ಜಹಿ ಶಕ್ರಾಸುರೇಶ್ವರಂ ಏಷ ಲೋಕ ಗುರುಸ್ತ್ರ್ಯಕ್ಷಃ ಸರ್ವಲೋಕ ನಮಸ್ಕೃತಃ ನಿರೀಕ್ಷತೆ ತ್ವಾಂ ಭಗವಾನ್ ತ್ಯಜಮೋಹಂ ಸುರೇಶ್ವರ. ನೋಡು, ದೇವತೆಗಳ ಒಡೆಯನಾದ ಮುಕ್ಕಣ್ಣ ಶಿವ ನಿನ್ನನ್ನು ನೋಡ್ತಾ ಇದ್ದಾನೆ. ಅವನ ಬಲವನ್ನು ಸ್ವೀಕರಿಸಿ ಅವನನ್ನು ಕೊಲ್ಲು. ಏತೆ ಬ್ರಹ್ಮರ್ಷಯಶ್ಚೈವ ಬೃಹಸ್ಪತಿ ಪುರೋಗಮಾಃ ಸ್ತವೇನ ಚಕ್ರ ದಿವ್ಯೇನ ಸ್ತುವಂತಿ ತ್ವಾಂ ಜಯಾಯ ವೈ. ಈ ಬ್ರಹ್ಮರ್ಷಿಗಳು, ಬೃಹಸ್ಪತಿ ಮೊದಲಾದವರು ನಿನ್ನ ಒಳಗಡೆ ಇರುವ ದೇವರನ್ನ ಸ್ತೋತ್ರ ಮಾಡ್ತಾ, ನಿನ್ನನ್ನು ಪ್ರೋತ್ಸಾಹಿಸುತ್ತಾ, ನಿನ್ನ ಗೆಲುವಿಗಾಗಿ ಉತ್ಕಟವಾದ ಆಸೆಯನ್ನು ತೊಡ್ತಾ ಇದ್ದಾರೆ. ಏವಂ ಸಂಬೋಧ್ಯಮಾನಸ್ಯ ವಸಿಷ್ಠೇನ ಮಹಾತ್ಮನ ಅತೀವ ವಾಸವಸ್ಯಾಸೀತ್ ಬಲಂ ಉತ್ತಮ ತೇಜತಃ. ಈ ರೀತಿಯಾಗಿ ಅವರೆಲ್ಲ ಅವನನ್ನು ಹುರಿದುಂಬಿಸುವಾಗ ಅವನಿಗೆ ಬಲ ಉಂಟಾಯಿತು. ತತೋ ಬುದ್ಧಿಮುಪಾಗಮ್ಯ ಭಗವಾನ್ ಪಾಕಚಾತನಃ ಯೋಗೇನ ಮಹತಾ ಯುಕ್ತಃ ತಾಂ ಮಾಯಾಂ ವ್ಯಪಕರ್ಷತಾಂ. ಆಗ ಏನು ಮಾಡಬೇಕು ಅಂತ ಗೊತ್ತಾಯಿತು. ಯೋಗೇನ ಮಹತಾ ಯುಕ್ತಃ, ದೇವರನ್ನ ಕುರಿತು ಧ್ಯಾನ ಮಾಡಿದನಂತೆ. ದೇವರಿಂದ ಶಕ್ತಿಯನ್ನು ಪಡೆದು ತಾಂ ಮಾಯಾಂ ವ್ಯಪಕರ್ಷತ, ವೃತ್ರನ ಮಾಯೆಯನ್ನು ಗೆದ್ದ. ತತೋಂಗಿರ ಸುತ ಶ್ರೀಮಾನ್ ತೇ ಚೈವ ಪರಮರಚಯಃ ದೃಷ್ಟ್ವಾ ವೃತ್ರಸ್ಯ ವೃತ್ತಾಂತಂ ಉಪಾಗಮ್ಯ ಮಹೇಶ್ವರಂ ಊಚುರ್ವಿನಾಚನಾರ್ಥಂ ಹಿ ತ್ರೈಲೋಕ್ಯ ಹಿತಕಾಮ್ಯಯಾಂ. ಆಗ ದೇವತೆಗಳೆಲ್ಲ, ಋಷಿಗಳೆಲ್ಲ ನಾರಾಯಣನ ಬಳಿ ಹೋದರಂತೆ. ನಾರಾಯಣನ ಬಳಿ ಹೋಗಿ ಪ್ರಾರ್ಥನೆ ಮಾಡಿದರಂತೆ, ವೃತ್ರನನ್ನು ಕೊಂದು ಬಿಡುವು, 3 ಲೋಕಕ್ಕೆ ಒಳ್ಳೆಯದಾಗಬೇಕು ಅಂತ. ಆಗ ದೇವರೇನು ಮಾಡಿದ, ಜ್ವರವಾಗಿ ವೃತ್ರನ ಒಳಗಡೆ ಹೊಕ್ಕ, ಶಕ್ತಿಯಾಗಿ ಇಂದ್ರನ ವಜ್ರದ ಬಳಿ ಹೊಕ್ಕ. ವಿಷ್ಣುಶ್ಚ ಭಗವಾನ್ ದೇವಃ ಸರ್ವಲೋಕಾಭಿಪೂಜಿತಃ ಐಂದ್ರಂ ಸಮಾವಿಶದ್ವಜ್ರಂ ಲೋಕ ಸಂರಕ್ಷಣೆ ರತಃ. ದೇವರೇನು ಮಾಡಿದ, ವಜ್ರದ ಒಳಗಡೆ ಹೊಕ್ಕ. ಬ್ರಹ್ಮಸೂತ್ರದಲ್ಲಿ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ, ವಜ್ರ ಮೊದಲಾದ ಎಲ್ಲ ಶಬ್ದಗಳು ದೇವರನ್ನೇ ಹೇಳ್ತವೆ ಅಂತ. ಅದಕ್ಕೆ ದೊಡ್ಡ ಪ್ರೂಫ್ ಇದೆ. ವಜ್ರದ ಒಳಗಡೆ ಇದ್ದಾನೆ, ಆದ್ದರಿಂದಾಗಿ ದೇವರಿಗೆ ವಜ್ರ. ಅಥವಾ ಆ ವಜ್ರದ ಒಳಗಡೆ ವಜ್ರ ಅನ್ನುವ ಹೆಸರಿನಿಂದ ಇದ್ದಾನೆ, ಅದರಿಂದಾಗಿ ಆ ಸಿಡಿಲಿಗೂ ವಜ್ರ ಅಂತ ಹೆಸರು. ಆ ಇಂದ್ರನ ಆಯುಧದ ಒಳಗಡೆ ದೇವರು ಪ್ರವೇಶ ಮಾಡಿದ. ವೃತ್ರನ ಒಳಗಡೆ ಜ್ವರರೂಪನಾಗಿ ಪ್ರವೇಶ ಮಾಡಿದ. ತಥೋ ಬೃಹಸ್ಪತಿರ್ಧೀಮಾನ್ ಉಪಾಗಮ್ಯ ಶತಕ್ರತುಂ ವಸಿಷ್ಠಶ್ಚ ಮಹಾತೇಜಾಃ ಸರ್ವೇತ ಪರಮರ್ಷಯಃ. ಇದು ಆದ ಮೇಲೆ ಬೃಹಸ್ಪತಿಯೇ ಮೊದಲಾದವರು ಇಂದ್ರನ ಬಳಿ ಬಂದು ಹೇಳಿದು, ವೃತ್ರನನ್ನು ಕೊಲ್ಲು ಅಂತ. ಸ್ವಯಂ ರುದ್ರದೇವರು ಉಪದೇಶ ಮಾಡಿದರಂತೆ. ಏಷ ವೃತ್ರೋ ಮಹಾಂಶೂರೋ ಬಲೇನ ಮಹತಾವೃತಃ ವಿಶ್ವಾತ್ಮ ತರ್ವಗಶ್ಚೈವ ಬಹುಮಾಯಶ್ಚ ವಿಶ್ರುತಃ. ಈ ವೃತ್ರ ಶೂರ, ಬಲದಿಂದ ಕೂಡಿದ್ದಾನೆ, ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಅವನು ಸರ್ವಾಂತರ್ಯಾಮಿಯಾಗಿದ್ದಾನೆ,
ಬಹಳ ಪ್ರಸಿದ್ಧನಿದ್ದಾನೆ. ಅಂತಹ ಅಸುರನನ್ನ ಜಹಿತ್ವಂ ಯೋಗ ಮಾಸ್ಥಾಯ ಮಾವ ಮಂಸ್ಥಾಸುರೇಶ್ವರ, ಇಂಥವನನ್ನ ದೇವರ ಧ್ಯಾನದ ಮೂಲಕ ಕೊಲ್ಲು. ಅನೇನ ಹಿ ತಪಸ್ತಪ್ತಂ ಬಲಾರ್ಥಮರಾಧಿಪ ಷಷ್ಟಿಂ ವರಚತಹಸ್ರಾಣಿ ಬ್ರಹ್ಮ ಚಾಸ್ಮೈ ವರಂ ದದೌ. ಬ್ರಹ್ಮದೇವರಿಂದ ವರ ಪಡೆದಿದ್ದಾನೆ ವೃತ್ರ, 60,000 ವರ್ಷಗಳ ಕಾಲ ನನ್ನ ಬಲ ನಡಿಬೇಕು ಅಂತ. ಮಹತ್ವಂ ಯೋಗಿನಾಂ ಚೈವ ಮಹಾಮಾಯತ್ವಮೇವ ಚ ಮಹಾಬಲತ್ವಂ ಚ ತಥಾ ತೇಜಶ್ಚಾಗ್ರ್ಯಂ ಸುರೇಶ್ವರ. ಯೋಗಿಗಳಿಗೆ ಮಹತ್ವ ಮತ್ತೆ ಮಹಾಬಲ ಎಲ್ಲವನ್ನೂ ಕೂಡ ಆ ವೃತ್ರ ಆಕ್ರಮಿಸಿದ್ದಾನೆ. ಆ ಕಾರಣದಿಂದ ನಾನು ಅವನ ಮನಸ್ಸಿನ ಒಳಹೊಕ್ಕು ಅವರನ್ನು ಗೊಂದಲಗೆಡಿಸುತ್ತೇನೆ, ನೀನು ಕೊಂದು ಬಿಡು. ಭಗವನಸ್ತತ್ಪ್ರಸಾದೇನ ದಿತಿಜಂ ಸುದುರಾತದಂ ವಜ್ರೇಣ ನಿಹನಿಷ್ಯಾಮಿ ಪಶ್ಚತಸ್ತೆ ಸುರರಚಭಾ. ಇಂದ್ರ ನಮಸ್ಕಾರ ಮಾಡಿ ರುದ್ರದೇವರಿಗೆ ಹೇಳಿದ, ಆಯಿತು, ನಿಮ್ಮ ಅನುಗ್ರಹದಿಂದ ಉಪದೇಶದಿಂದ ಅವನನ್ನು ಕೊಲ್ತೇನೆ. ಆಗ ರುದ್ರದೇವನು ಒಳಗಡೆ ಹೋಗಿ ಅವನನ್ನು ಗೊಂದಲಗೆಡಿಸಿದ. ವೃತ್ರನನ್ನ ರೋಗವಾಗಿ ಅವನಲ್ಲಿ ನಿಷ್ಕ್ರಿಯತೆಯನ್ನು ಉಂಟು ಮಾಡಿಸಿದ. ಹೊರಗಡೆಯಿಂದ ದೇವರಿಂದ ಆವಿಷ್ಟವಾದ ವಜ್ರವನ್ನು ಎಸೆದ. ಅಲ್ಲಿಗೆ ವೃತ್ರ ಸತ್ತ. ತಥೋದಿಷ್ಟಮತೋ ಜ್ಞಾತ್ವಾ ಅಸುರಾಣಾಂ ಚ ಸರ್ವೇಚಾಂ ಧೃತಿ ಲೋಪೋ ಮಹಾನಭೂತ್. ವೃತ್ರ ಸತ್ತಾಗ ಅಸುರರ ಧೈರ್ಯವೇ ಉಡುಗಿ ಹೋಯಿತು. ಪ್ರಜ್ಞಾನಾಶಶ್ಚ ಬಲವಾನ್, ಪ್ರಜ್ಞೆಯೂ ನಾಶ ಆಯಿತು. ತಥೋದಿಷ್ಟಮಥೋ ಜ್ಞಾತ್ವಾ ಋಷಯೋ ದೇವತಾಸ್ತಥಾ ಸ್ತುವಂತಶ್ಚಕ್ರಮೀಶಾನಂ ತಥಾ ಪ್ರಾಚೋದಯನ್ನಪಿ. ಇದೆಲ್ಲ ದೈವ ಸಂಕಲ್ಪ ಅಂತ ತಟಸ್ಥವಾಗಿದ್ದರು. ಬಹಳ ಸಂತೋಷಾಚರಣೆಯನ್ನು ಮಾಡಲಿಲ್ಲ. ಯಾಕೆಂದರೆ ಇದು ಹೀಗಾದ್ಮೇಲೆ ಬೇರೆ ರೀತಿ ಆಗುತ್ತೆ. ನಮಗಿವಾಗ ಸುಖ ಬಂದಿದೆ, ಜಯ ಸಿಕ್ಕಿದೆ, ಮುಂದೆ ಪರಾಜಯ ಆಗುತ್ತೆ ಅಂತ ದೇವತೆಗಳೆಲ್ಲ ತಟಸ್ಥವಾಗಿದ್ದರಂತೆ. ಈ ರೀತಿ ದೇವತೆಗಳ ಋಷಿಗಳ ಸ್ತೋತ್ರವನ್ನು ಕೈಗೊಂಡ ಇಂದ್ರ ಕಂಗೊಳಿಸ್ತಾ ಇದ್ದ ಅನ್ನುವಲ್ಲಿಗೆ 266ನೆಯ ಒಂದು ಅಧ್ಯಾಯ ಆಯಿತು. ಇದಾದ ಮೇಲೆ ಮತ್ತೆ ವಾಪಸ್ ಬರ್ತಾರೆ. ವೃತ್ರನಿಗೆ ಸಾಯುವಾಗ ಏನೇನಾಯಿತು ಅಂತ. ಮಹಾಭಾರತದ ಶೈಲಿಯೇ ಬಹಳ ವಿಚಿತ್ರ. ಸಾಯುವಾಗ ಏನಾಯಿತು ಅದನ್ನು ನಾಳೆ ಹೇಳೋಣ. ಕೃಷ್ಣಾರ್ಪಣಮಸ್ತು.